ಅಂತೂ ಇಂತೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮೂವಿಯ ಟೀಸರ್ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ ಆಗೋಕೆ ಬರೀ 1 ತಿಂಗಳಿದೆ. ಲೇಟಾಗಿ ಟೀಸರ್ನ ರಿಲೀಸ್ ಮಾಡಿದ್ರು, ಲೇಟಾಗಿ ಬಂದ್ರು, ಲೇಟೆಸ್ಟ್ ಆಗಿ ಬರ್ತೀವಿ ಅನ್ನೋ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಡೈಲಾಗ್ ಇಲ್ಲಿ ಸೂಟ್ ಆಗುತ್ತೆ. ಮೊದಲನೇದಾಗಿ ಸಿನಿಮಾದ ಮೇಕಿಂಗ್ನ ನೋಡೋದಾದ್ರೆ ಒಂದೇ ಪದ ಬಾಯಿಗೆ ಬರೋದು, ವಾವ್, ಏನು ಸಖತ್ತಾಗಿದೆ ಗುರು. ಸಿನಿಮಾ 70s ಮತ್ತು 80sನಲ್ಲಿ ಇರೋದರಿಂದ ಆ ಕಾಲಕ್ಕೆ ತಕ್ಕಂತೆ ಸೆಟಪ್ ಆಗಿ ತುಂಬ ಹೈ ಕ್ವಾಲಿಟಿಯಾಗಿ ಶೂಟ್ ಮಾಡಿದ್ದಾರೆ. ಸಿನಿಮಾದ ಸರ್ಕಸ್ ಸೀನ್ ಆಗಿರ್ಬೋದು, ಹಾಗೆ ಫೈಟಿಂಗ್ಗಳ ಸೀನ್ ಆಗಿರ್ಬೋದು, ಹಾಗೆ ಪೂರ್ತಿ ಟೀಸರ್ನ ವಿಜುವಲ್ಸ್ನ ನಾವು ನೋಡಿದರೆ ಹಾಲಿವುಡ್ ಮೂವೀಸ್ನ ದ ಡಾರ್ಕ್ ನೈಟ್ ಮತ್ತು ಬ್ಯಾಟ್ಮ್ಯಾನ್ಗಳಂಥ ಮೂವಿಗಳು ನೆನಪಾಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸೂಪರ್ ಆಗಿ ಇದೆ, ಆದರೆ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಟೀಸರ್ನಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನೋಡೋದಾದರೆ ರಾಕಿ ಇಂದ ರಾಯನ ಪಾತ್ರಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ KGF ರಾಕಿಗಿಂತ 10 ಪಟ್ಟು ಜಾಸ್ತಿ ರಗಡಾಗಿ ಕಾಣ್ತಾ ಇದ್ದಾರೆ. ಇದರಲ್ಲಿ ನನಗೆ ಅವರ ಯಂಗ್ ಲುಕ್ ಮತ್ತು ಅವರ ಟ್ಯಾಟೋಗಳು ಮಾತ್ರ ತುಂಬಾ ಇಷ್ಟ ಆಯಿತು. ಅವರ ಟ್ಯಾಟೋಗಳು ಟ್ರೆಂಡ್ ಆಗೋದು ಮಾತ್ರ ಖಂಡಿತ. ನಮ್ಮ ಯಶ್ ಅವರು ಅಷ್ಟೇ ಅನಿಸುತ್ತೆ, ಬಿಯರ್ಡ್ ಇದ್ರು ಬಿಯರ್ಡ್ ಇಲ್ಲ ಅಂದ್ರು ಇಷ್ಟು ಚೆನ್ನಾಗಿ ಕಾಣೋದು. ಕೊನೆಯದಾಗಿ ಈ ಸಿನಿಮಾ KGF ಥರ ದೊಡ್ಡ ಸೌಂಡನ್ನು ಮಾಡುತ್ತಾ? ನೀವೇ ನೋಡಿದ ಹಾಗೆ KGFನ ಫಸ್ಟ್ ಪಾರ್ಟ್ ಇಡೀ ಜಗತ್ತೇ ತಿರುಗೋ ಥರ ದೊಡ್ಡ ಸೌಂಡನ್ನು ಮಾಡಿತು. ಆಗ ಬಂದಿದ್ದೆ KGF 2ನ ಟೀಸರ್. ನಿಮಗೆ ನೆನಪಿರಬೇಕು, ಆ ಪೊಲೀಸ್ ಸ್ಟೇಷನ್ಗೆ ಫೈರ್ ಮಾಡೋ ಸೀನ್, ಅದರ ಬೆಂಕಿಯಿಂದ ರಾಕಿ ಬಾಯ್ ಅವರ ಸಿಗರೇಟನ್ನು ಹಚ್ಕೊಳ್ತಾರೆ. ಆ ಸೀನನ್ನು ನೋಡಿದರೆ ಇವಾಗಲೂ ಕೂಡ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಆ ಥರ ಟಾಕ್ಸಿಕ್ ಟೀಸರ್ ಇದೆನಾ? ಎಲ್ಲದನ್ನು ನಾವು ಈ ಮೂವಿ ಥರ ಇರಬೇಕು, ಆ ಮೂವಿ ಥರ ಇರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲದನ್ನು ನಾವು KGF ಥರ ಇರುತ್ತೆ, ಕಾಂತಾರ ಮೂವಿ ಥರ ಇರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ KGF ಬೇರೆ ಥರದ ಸಿನಿಮಾ, ಟಾಕ್ಸಿಕ್ಗೆ ಬೇರೆ ಥರದ ಸಿನಿಮಾ, ಅವೆರಡನ್ನು ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಟಾಕ್ಸಿಕ್ ಒಂದು ವಿಭಿನ್ನ ಗ್ಯಾಂಗ್ಸ್ಟರ್ನ ಸಿನಿಮಾ. ಟೀಸರ್ನ ನೋಡಿದರೆ 70s ಮತ್ತು 80sನಲ್ಲಿ ನಡೆಯುವಂಥ ಒಂದು ಕತೆ ಅಂತ ನಮಗೆ ಅನಿಸುತ್ತೆ. ಯಶ್ ಅವರನ್ನ ಫಸ್ಟ್ ಸೀನಲ್ಲಿ ನೋಡಿದರೆ ಆ ಬಿಯರ್ಡ್ನ ಲುಕ್ನಲ್ಲಿ, ಆ ಗ್ಯಾಂಗ್ಸ್ಟರ್ನ ಪಾತ್ರದಲ್ಲಿ ಮಾತ್ರ ಅವರು ಸೂಪರ್ ಆಗಿ ಕಾಣ್ತಾ ಇದ್ದಾರೆ. ಆ ಫೈಟು, ಆ ಡೈಲಾಗ್ಸ್ ಮಾತ್ರ ಟ್ರೆಂಡ್ ಆಗೋದು ಖಂಡಿತ. ಹಾಗೆ ಕೊನೆಯದಾಗಿ ಬರೋ ಆ ಸೀನ್ನಲ್ಲಿ ತುಂಬ ವರ್ಷ ಆದಮೇಲೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಚಿಗುರು ಮೀಸೆ ಬಿಟ್ಕೊಂಡು ಹೆಂಗಾಗಿ ಕಾಣ್ತಾ ಇದ್ದಾರೆ. ಅದನ್ನು ನೋಡಿದರೆ ಗೂಗ್ಲಿ ಮತ್ತು ಕಿರಾತಕ ಸಿನಿಮಾನೇ ನೆನಪಿಗೆ ಬರುತ್ತೆ. ಇದನ್ನು ನೋಡಿ ನಮಗೆ ಗೊತ್ತಾಗುತ್ತೆ ಯಶ್ ಅವ್ರದ್ದು ಈ ಸಿನಿಮಾದಲ್ಲಿ 2 ಪಾತ್ರ ಅಂತ. ಆದರೆ ಕೊನೆಯದಾಗಿ ಅವರು ಹೇಳುವಂಥ ಡೈಲಾಗ್ ಐ ಆಮ್ ಓಮ್ ಡ್ಯಾಡಿ, ಆ ಡೈಲಾಗನ್ನು ನೋಡಿದರೆ ಇವರು ರಾಯನ ಮಗನ, ಇಲ್ಲ ಈ ಸಿನಿಮಾದಲ್ಲಿ ರಾಯ ಹೆಂಗಾಗಿ ಕಾಣೋ ಪಾತ್ರ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ. ಓವರಾಲ್ ಆಗಿ ಈ ಟೀಸರ್ ಮಾತ್ರ ತುಂಬಾನೇ ಫೈರ್ ಆಗಿ ಇದೆ. ಆದರೆ ಕರ್ನಾಟಕದಲ್ಲಿ ಈ ಸಿನಿಮಾ ದೊಡ್ಡ ಸೌಂಡ್ ಮಾಡೋದು ಮಾತ್ರ ಖಂಡಿತ. ಆದರೆ ಬಾಲಿವುಡ್ನಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ದಿವಸನೇ ದುರಂಧರ್ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಟಾಕ್ಸಿಕ್ ಟೀಮ್ ಅವರು ಫಸ್ಟ್ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ರು ಕೂಡ ಅದೇ ಡೇಟಿಗೆ ದುರಂಧರ್ ಮೂವಿ ಕೂಡ ಬರ್ತಾ ಇದೆ. ಇದು ದೊಡ್ಡ ಕ್ಲಾಶ್ ಆಗುತ್ತಾ? ಇದರಿಂದ ಸಿನಿಮಾಗೆ ಏನಾದರೂ ಎಫೆಕ್ಟ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಕೊನೆಯದಾಗಿ ಯಶ್ ಅವರು 4 ವರ್ಷ ಬಳಿಕ ಬರ್ತಾ ಇದ್ದಾರೆ. ಅದರಿಂದ ಅವರ ಐಪ್ ಮಾತ್ರ ಎಲ್ಲ ಭಾಷೆಯಲ್ಲೂ ತುಂಬಾನೇ ಜಾಸ್ತಿ ಇದೆ. ಆದರೆ ಇದು ನಮ್ಮ ಹೆಮ್ಮೆಯ ಕನ್ನಡದ ಸಿನಿಮಾ. ನಮ್ಮ ಕನ್ನಡದ ಸಿನಿಮಾ ಎಲ್ಲ ಕಡೆ ಇಷ್ಟು ಟ್ರೆಂಡಲ್ಲಿ ಇರೋದನ್ನ ನೋಡಿದರೆ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಸೊ ಗೈಸ್, ಇದಾಗಿತ್ತು ಟಾಕ್ಸಿಕ್ ಟೀಸರ್ನ ನನ್ನ ಆನೆಸ್ಟ್ ಆದ ರಿವ್ಯೂ. ನಿಮಗೆ ಈ ರಿವ್ಯೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಯಾಕಂದರೆ ಇದೇ ಥರ ಮೂವೀಸ್ ರಿಲೇಟೆಡ್ ಆಗಿ ಎಲ್ಲ ಅಪ್ಡೇಟ್ಸ್ಗಳನ್ನ ನಾನು ಈ ಚಾನಲಲ್ಲಿ ಆಗ್ತಾ ಇರ್ತೇನೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿದರೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.